ಶೆಟ್ರೆ ಶೆಟ್ರೆ ಬನ್ನಿ ಬನ್ನಿ ರಾಮಣ್ಣವ್ರೆ. ಹಪ್ಪಳ, ಸಂಡಿಗೆ, ಕೋಡ್ಬಳೆ ಎಲ್ಲ ತಂದಿದ್ದೀನಿ, ತಗೊಳ್ಳಿ. ಎಣಿಸ್ಕೊಳ್ಳಿ ಇದನ್ನೆಲ್ಲ. ಇರ್ಲಿ ಬಿಡಿ ರಾಮಣ್ಣವ್ರೆ, ದಿನ ತರೋರಲ್ವಾ, ನಂಬಿಕೆ ಇದೆ ನಿಮ್ಮ ಮೇಲೆ. ಎಲ್ಲಿಟ್ನಪ್ಪ ಅಮೌಂಟು? ತಗೊಳ್ಳಿ ಸರ್. ಎಣಿಸ್ಕೊಳ್ಳಿ ರಾಮಣ್ಣವ್ರೆ, ಹಂಗೆ ಇಟ್ಕೊಂಡ್ರಲ್ಲ. ನಿಮ್ಮೇಲೆ ನಮ್ಗೆ ನಂಬಿಕೆ ಐತೆ. ನೀವೆಂಗ್ ಎಣಿಸ್ಕೊಳ್ದಂಗೆ ಇಟ್ಕೊಂಡ್ರು ನಾನು ಹಾಗೆ ಎಣಿಸ್ಕೊಳಲ್ಲ. ನಿಮ್ಮೇಲೆ ನಂಬಿಕೆ ಇದೆ. ನಿಮ್ದು ದೊಡ್ಡ ಗುಣ ಮೇಷೆ. ಅದರಿಂದ ಅಲ್ವೇ ಸರ್ಕಾರಿ ಕೆಲಸ ಬಿಟ್ಟು ಕಷ್ಟಪಟ್ಟು ಹಪ್ಪಳ, ಸ್ಯಾಂಡ್ಗೆ, ಉಪ್ಪಿನಕಾಯಿ ಮಾರ್ತಾ ಇರೋದು. ಮಕ್ಳಿಗೋಸ್ಕರ ರಾತ್ರಿ ಬೇರೆ ಟ್ಯೂಷನ್ ತಗೊಂತಿದ್ರಂತೆ. ನಿಮ್ ಕಷ್ಟ ನಮ್ ಕೈಲಿ ನೋಡಕ್ಕಾಗ್ತಿಲ್ಲ ಮೇಷ್ರೆ, ಅಯ್ಯೋ ಅನ್ಸುತ್ತೆ. ಶೆಟ್ರೆ, ಕಷ್ಟ ಅಂತ ಮನೇಲಿ ಕೂತ್ಕೊಂಡ್ರೆ ಏನು ಸಾಧಿಸೋಕ್ಕಾಗಲ್ಲ. ಏನ್ ನಮ್ ಮುಂದೆ ಗುರಿ ಇದೆಯಲ್ಲ, ಅದೇ ನಮ್ ಗುರು ಇದ್ದಂಗೆ. ಒಳ್ಳೆ ಮಾತು ಹೇಳಿದ್ರಿ ಮೇಷ್ರೆ, ಹೋಗ್ ಬನ್ನಿ. ಬರ್ತೀನಿ ಶೆಟ್ರೆ. ಆಯ್ತು, ಹೋಗ್ ಬನ್ನಿ. ಮಂಚು ಹಾಳು. ಬೆಳಿಗ್ಗೆ ಮನ್ಮತ ಏನೋ ಬಡಾಯಿ ಕೊಚ್ಕೊಳ್ತಾ ಇದ್ದ. ಓ ಅದಾ, ಅವನ್ಗೂ ಒಬ್ಳು ಲವರ್ ಇದ್ದಾಳೆ. ನೋಡಕ್ ಎಷ್ಟ್ ಚೆನ್ನಾಗಿದ್ದಾಳೆ ಗೊತ್ತಾ? ನೀನು ಅವಳ ಮುಂದೆ ಡಲ್ಲು. ನೋಡ್ತಾ ಇದ್ರೆ ಅವಳ ಹಲ್ಲು ಬಾಯಿಂದ ಸೋರುತ್ತೆ ಜಲ್ಲು. ಅಷ್ಟೊಂದು ಸುಂದರವಾಗಿದ್ದಾಳಾ? ಹಾಗಾದ್ರೆ ನನ್ಗಿಂತ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ಅಂತನಾ? ನೋಡ್ತಾ ಇದ್ರೆ ನನ್ಗೆ ಮೂರ್ಛೆನೆ ಬಂದ್ಬಿಡ್ತದೆ. ಹೋಗ್ಲಿ ಬಿಡು. ಅಂದ್ಹಾಗೆ ಎಕ್ಸಾಮ್ ಪ್ರಿಪರೇಷನ್ ಎಲ್ಲ ಹೇಗ್ ನಡೀತಾ ಇದೆ? ಹೇಗ್ ಓದ್ತಾ ಇದೀಯಾ? ನಾನೇ ಓದ್ಬೇಕು ಅಂದ್ರೆ ನೀನಿದೀಯಲ್ಲ. ಹೊಡಿಬೇಡ. ನೀನ್ ಓದೋದು ನಾನ್ ಬರೆಯೋದು ಅಂತ. ಐ ಮೀನ್ ಕಾಪಿನಾ? ಎಸ್. ಶೇಮ್ ಟು ಯು. ಕಾಪಿ ಹೊಡಿಯೋ ತಪ್ಪು ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿದೆ. ಓದುವಾಗ ಲವ್ ಮಾಡೋದು ತಪ್ಪು ಅಂತಾನು ಗೊತ್ತಿದೆ. ಹಾಗಂತ ಲವ್ ಮಾಡೋದು ಬಿಡಕ್ಕಾಗತ್ತಾ? ನೀನ್ ಬಿಟ್ಬಿಡಂದ್ರೆ ಬಿಟ್ಬಿಡ್ತೀನಿ. ಏನ್ನ ಲವ್ ಮಾಡೋದನ್ನ? ಯು ನಾಟಿ. ಐ ಲವ್ ಯು ಫಾರ್ ಎವರ್. ಐ ಟು ಲವ್ ಯು. ಯು ಆರ್ ಆಲ್ವೇಸ್ ಮೈ ಡಾರ್ಲಿಂಗ್. ಐ ಲವ್ ಯು ಟೂ ಡಾರ್ಲಿಂಗ್. ಓಕೆ. ಸರಿ, ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಅಕ್ಕ, ಕಾಲೇಜ್ ಕ್ಯಾಂಟೀನ್ ಹತ್ರ ಯಾವ್ದೋ ಹುಡುಗನ್ ಜೊತೆ ಮಾತಾಡ್ತಾ ಇದ್ದಲ್ಲ, ಯಾರವನು? ನನ್ನ ಕ್ಲಾಸ್ಮೇಟು. ಕ್ಲಾಸ್ಮೇಟಾ ಅಥವಾ? ಏ ಸಂಧ್ಯಾ, ನಿಂದು ಓವರ್ ಆಯ್ತು ಕಣೆ. ಓವರ್ ಅಲ್ಲ ಅಕ್ಕ, ಅವ್ನು ನಿನ್ ಲವರ್ ಅಂತ ನಂಗೆ ಗೊತ್ತು. ಗೊತ್ತಿದ್ಮೇಲೆ ಯಾಕೆ ಕೇಳ್ತಾ ಇದೀಯಾ? ನಿನ್ನ ಹೇಳೋಷ್ಟು ದೊಡ್ಡೋಳ್ ನಾನಲ್ಲ ಅಕ್ಕ. ಆದ್ರೆ ಅಪ್ಪ ನಾವಿಬ್ರು ಚೆನ್ನಾಗ್ ಓದ್ಲಿ ಅಂತ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮಿಬ್ರು ಭವಿಷ್ಯದ ಬಗ್ಗೆ 108 ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅಪ್ಪನ್ ಭವಿಷ್ಯಕ್ಕೋಸ್ಕರ ನನ್ ಭವಿಷ್ಯನ ನಾನ್ ಹಾಳು ಮಾಡ್ಕೋಬೇಕಾ? ಅಪ್ಪನ್ ಕನ್ಸ್ಗಳಿಗೋಸ್ಕರ ನನ್ ಕನ್ಸ್ಗಳನ್ನ ನಾನ್ ಕಳ್ಕೋಬೇಕಾ? ಅಕ್ಕ, ನಮ್ ಭವಿಷ್ಯ ಕನಸುಗಳ ಲವ್ ಮಾಡೋದ್ರಲ್ಲಿರಲ್ಲ, ನಾವ್ ಓದೋದ್ರಲ್ಲಿರತ್ತೆ. ಸಂಧ್ಯಾ, ನಾನ್ ಶರತ್ನ ಮದ್ವೆ ಆದ್ರೆ ಮುಂದೆ ನನ್ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಕಣೆ. ಅದು ನಿನ್ ಕನ್ಸು. ಶಟಪ್ ಸಂಧ್ಯಾ, ನನಗ್ ಬುದ್ಧಿ ಹೇಳೋದಕ್ ಬರ್ಬೇಡ. ನೀನು ಬೇಕಾದ್ರೆ ಯಾರನ್ನಾದ್ರೂ ಲವ್ ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ. ಅದನ್ನ ಬಿಟ್ಟು ನನ್ ವಿಚಾರದಲ್ಲಿ ತಲೆ ಹಾಕ್ಬೇಡ. ಈ ವಿಷಯ ಅಪ್ಪಂಗ್ ಗೊತ್ತಾದ್ರೆ ಏನು ನನ್ನನ್ ಸಾಯಿಸ್ಬಿಡ್ತಾರಾ? ನಿನ್ನನ್ ಸಾಯಿಸಲ್ಲ ಅಕ್ಕ, ಆದ್ರೆ ನಾವೇ ಅಪ್ಪನ್ನ ಕಳ್ಕೊತೀವಿ ಅಷ್ಟೇ. ಐ ಡೋಂಟ್ ಕೇರ್. ಸುಮ್ನೆ ಬಾಯ್ ಮುಚ್ಕೊಂಡ್ ಬಿತ್ಕೋ. ಬಂದ್ಬಿಟ್ಲು ಹೇಳಕ್ಕೆ ದೊಡ್ಡದಾಗಿ. ಏನೋ ಮಗ, ನಿನ್ನೆ ಕನ್ನಡ ಫಿಲ್ಮ್ ಹೋಗಿದ್ಯಲ್ಲ, ಹೆಂಗಿತ್ತು? ಹೇ, ಕನ್ನಡ ಸಿನಿಮಾ ಅಂದ್ರೆ ಹಿಂಗಿರ್ಬೇಕಮ್ಮ. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮಾರ್ವಲೆಸ್. ಮೊದಲು ಕನ್ನಡ ಅಂದ್ರೆ ಕಂಡಮ್ ಮಾಡ್ತಿದ್ದವರೆಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕೊಂಡಾಡ್ತಾವ್ರೆ. ಅದು ನಮ್ ಕನ್ನಡ ಅಂದ್ರೆ ಕನ್ನಡಕ್ಕೆ ದಟ್ ಈಸ್ ದಿ ಪವರ್ ಆಫ್ ಕನ್ನಡ ಇಂಡಸ್ಟ್ರಿ. ನಿಮ್ಮ ಕನ್ನಡ ಭಾಷೆ ಗ್ರೇಟ್, ಕನ್ನಡ ಇಂಡಸ್ಟ್ರಿ ಇನ್ನೂ ಗ್ರೇಟ್. ನಮ್ಮ ಕನ್ನಡ ಸಿನಿಮಾಗಳಿಗೆ ನಮ್ಮ ಕನ್ನಡಕ್ಕೆ ಜೈ ಕರ್ನಾಟಕ ಮಾತೆ. ಮಗ, ನನ್ ಡಾರ್ಲಿಂಗ್ ಬರ್ತಿದ್ದಾಳೆ. 1-2 ಮಿನಿಟ್ಸು ಬರ್ತೀನಿ. ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ಮದುವೆ ಸೆಟ್ ಆಯ್ತು, ಈಗ ಬೇಗ ಬಾ. ಯಾಕೆ ಡಾರ್ಲಿಂಗ್ ಅಳ್ತಾ ಇದೀಯಾ? ನಮ್ಮ ಮನೇಲಿ ನಂಗೆ ಬೇರೆ ಮದುವೆ ಮಾಡೋದಕ್ಕೆ ಗಂಡು ನೋಡಿದಾರೆ ಗೊತ್ತಾ? ನಾನು ಇರುವಾಗ ನೀಗಿನ್ನೊಬ್ಬ ಗಂಡೆ.
ಸಪ್ತ ಸಾಗರದ ನೀರನ್ನು ಘಟಘಟನೆ ಕುಡಿಯಬಲ್ಲೆ, ಸೂರ್ಯ ಚಂದ್ರರ ದಿಕ್ಕನ್ನು ತಪ್ಪಿಸಬಲ್ಲೆ, ಹಾಗೆ ಈ ಕಲ್ಲನ್ನು ಕುಟ್ಟಿ ಪುಡಿ ಪುಡಿ ಮಾಡಬಲ್ಲೆ. ಹೇ, ನಾನು ಇರುವಾಗ ನಿನಗೆ ಇನ್ನೋರ್ವ ಗಂಡೆ. ಯಾರವನು ತೋರಿಸು, ಅವನನ್ನು ಮಾಡುವೆ ತುಂಡು ತುಂಡು. ಏಯ್, ನಾನೇ ಕಣ ಅವಳನ್ನ ಮದ್ವೆ ಆಗೋ ಗಂಡು. ನೀನಾ? ಹೌದು ಮನ್ಮತ, ಇವನೇ ನಾನ್ ಮದ್ವೆ ಆಗೋ ಗಂಡು. ಯಾಕೋ ಕೇಸ್ ಉಲ್ಟಾಗಂಗೆ ಕಾಣ್ತಾ ಇದ್ದಲ್ಲ. ಇನ್ನು ನನ್ನ ಮಕ್ಳನ್ನ ನೋಡಿದ್ರೆ ನನ್ನೇ ಮುಗ್ಸಂಗೆ ಕಾಣ್ತಾರೆ. ಯಾವುದಕ್ಕೂ ಉಲ್ಟಾ ಹೊಡೆಯೋದೇ ಒಳ್ಳೇದು. ಏನು ಮಾಡೋದು ಇವಾಗ? ರಾಜ್ಕುಮಾರ್ ಸ್ಟೈಲಿಂದ ಉಪೇಂದ್ರ ಸ್ಟೈಲಿಗೆ ಬಂದ್ಬಿಡ್ತೀನಿ. ಅಣ್ಣವ್ರ ಡೈಲಾಗಿಂತ ನಾ ಉಪೇಂದ್ರ ಡೈಲಾಗೇ ವಾಸಿ. ಈಗ ಅದನ್ನೇ ವರ್ಕೌಟ್ ಮಾಡ್ಕೊತೀನಿ. ರತಿ, ಪ್ರೀತಿ, ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ಅವೆಲ್ಲ ಸುಳ್ಳು, ನಂಬೇಡ. ನಿಜವಾದ ಪ್ರೀತಿ ಅಂದ್ರೆ ಯಾವ್ದು ಗೊತ್ತಾ? ಅಪ್ಪ ಅಮ್ಮ ತೋರಿಸಿರ್ತಾರಲ್ಲ, ಅವ್ರನ್ನೇ ಮದ್ವೆ ಆಗದೆ ನಿಜವಾದ ಪ್ರೀತಿ. ಇವನೇ ಮದ್ವೆ ಆಗಿ ಚೆನ್ನಾಗಿರು. ಏನೋ ನಿನ್ನ ಹೆಸರು? ಮನ್ಮಥ ಕುಮಾರ. ಮನ್ಮಥ ಕುಮಾರನ? ಗಟ್ರ ಕುಮಾರ ಅಂತ ಇಟ್ಕೊಳ್ಳಲೇ. ಯಾಕೆ? ಇಷ್ಟೊತ್ತು ತನಕ ಲವ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ ಅಂತ ನಾಟಕ ಮಾಡ್ತೀಯಾ? ನಾನು ಬಂದ ತಕ್ಷಣ ಪ್ಲೇಟ್ ಉಲ್ಟಾ ಮಾಡ್ತೀಯಾ? ಹಾ? ಏಯ್, ನೀನೊಬ್ಬ ಗಂಡ್ಸನಲ್ಲೇ. ರತಿ, ನಿನಗೆ ನಾನ್ ಬೇಕೋ ಇಲ್ಲ ಇವನ್ ಬೇಕೋ? ಚಾಯ್ಸ್ ಇಸ್ ಯುವರ್ಸ್. ಇಬ್ರಲ್ಲಿ ಯಾರು ಒಪ್ಕೊಳ್ಳಿ? ಭೀಮಾನ ಅಥವಾ ಮನ್ಮಥನ? ನಂಗೆ ಅದು ನಂಗೆ ನೀನೇ ಬೇಕು ಭೀಮಾ. ರತಿ, ರತಿ, ಶಟ್ ಅಪ್. ನನ್ನ ಹೆಸರು ಕೂಗು ಯೋಗ್ಯತೆ ನಂಗಿಲ್ಲ. ಸಮಯಕ್ಕೊಂದ್ಸತಿ ಮನಸ್ಸು ಬದಲಾಯಿಸೋ ನಿನ್ನಂತನು ನಂಗೆ ಬೇಡವೇ ಬೇಡ. ಭೀಮಾ, ಲೆಟ್ಸ್ ಗೋ. ರತಿ, ರತಿ. ಓದೆಯ ದೂರ ಓ ನನ್ನ ರತಿಯೇ, ನನಗೆ ಕೈ ಕೊಟ್ಟು ರತಿ. ರತಿ, ರತಿ. ಶರತ್, ನಾವಿಬ್ರು ಲವ್ ಮಾಡ್ತಾ ಇರೋ ವಿಚಾರ ನನ್ನ ತಂಗಿಗೆ ಗೊತ್ತಾಗಿದೆ ಕಣೋ. ವೆರಿ ಗುಡ್, ಒಳ್ಳೇದೇ ಆಯ್ತು. ನಮ್ಮಿಬ್ಬರಿಗೂ ಒಂದು ಮೆಸೆಂಜರ್ ಸಿಕ್ಕಂಗಾಯ್ತು. ಮೆಸೆಂಜರ್ ಅಲ್ಲ, ಡೇಂಜರ್ ಕಣೋ. ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದ್ದಾಳೆ. ಏನಂತ? ಲವ್ವು ಗಿವ್ವು ಎಲ್ಲ ಬೇಡ, ಮೊದಲು ಚೆನ್ನಾಗಿ ಓದು, ಮುಂದೆ ಅಪ್ಪಂಗೆ ಗೊತ್ತಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಹಲೋ, ಲವ್ವಲ್ಲಿ ಬೀಳೋವರೆಗೂ ಎಲ್ರು ಸತ್ಯ ಹರಿಶ್ಚಂದ್ರನೇ, ಸತಿ ಸಾವಿತ್ರಿಗಳೇ. ಒಂದ್ಸರಿ ಲವ್ವಲ್ಲಿ ಬಿದ್ಮೇಲೆ ಲವ್ಗೋಸ್ಕರ ಏನ್ ಮಾಡಕ್ಕಾದ್ರೂ ರೆಡಿ ಆಗ್ತಾರೆ. ಲವ್ವೇ ಸರ್ವಸ್ವಾಗಿರುತ್ತೆ. ಒಂದ್ ಕೆಲಸ ಮಾಡು. ಏನು? ಅವಳನ್ನು ಯಾರಾದ್ರೂ ಲವ್ ಮಾಡಕ್ ಹೇಳು, ಆಗ ನಮ್ ಲೈನ್ ಕ್ಲಿಯರ್ ಆಗುತ್ತೆ. ನೋ ಚಾನ್ಸ್. ಅವಳು ಲವ್ಗೆ ಫುಲ್ಲು ಡೆಡ್ ಅಗೇನೆಸ್ಟ್. ಓ ಮೈ ಗಾಡ್, ದಟ್ ಈಸ್ ಡೇಂಜರಸ್. ಏನ್ ಮಾಡೋದು? ಒಂದ್ ಐಡಿಯಾ. ಏನು? ನೀನೇ ಅವಳನ್ನ ಲವ್ ಮಾಡ್ಬಿಡು. ವಾಟ್ ಯು ಮೀನ್ ಶರತ್? ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಕೂಲ್ ಡಾರ್ಲಿಂಗ್, ಕೂಲ್. ನಾ ಹೇಳೋ ಅರ್ಥ ಏನಂದ್ರೆ, ನೀನ್ ಅವಳನ್ನ ಮುದ್ದು ಮಾಡು, ಕೂಸಿ ಹೊಡಿ. ಆಗ ಅವಳು ನಮ್ ಲೈನಿಗೆ ಬರ್ತಾಳೆ, ಆಗ ಅವಳು ನಮ್ಗೆ ಹೆಲ್ಪ್ ಮಾಡ್ತಾಳೆ. ಗೊತ್ತಾಯ್ತಾ? ಓಕೆ, ಬಟ್ ನನಗೆ ಕಾಲೇಜು ಕ್ಲಾಸ್ ರೂಮು ತುಂಬ ಬೋರ್ ಅನ್ನಿಸ್ತಾ ಇದೆ. ಎಲ್ಲಾದರೂ ಹೋಗೋಣವಾ? ದುರ್ಗದ ಬೆಟ್ಟಕ್ಕೆ ಹೋಗೋಣವಾ? ಹತ್ತಕ್ಕಾಗಲ್ಲ, ಕಾಲ್ ನೋವು. ಜೋಗ್ ಫಾಲ್ಸ್? ಇಳಿಯೋಕ್ಕಾಗಲ್ಲ. ಮತ್ತೆ ಎಲ್ಲಿ ಹೋಗೋಣ? ಹಲೋ, ಚಂದ್ರವಳ್ಳಿ ತೋಟಕ್ಕೆ ಹೋಗ್ರಿ, ಖಾಲಿ ಇರ್ತದೆ. ವಾವ್, ಥ್ಯಾಂಕ್ ಯು ಬಾಸ್. ಓಕೆ, ವೆಲ್ಕಮ್. ಒಳ್ಳೆ ಪ್ಲೇಸ್ ಅಲ್ಲ? ಓಕೆನಾ? ಹೋಗೋಣವಾ? ಹಾ, ಬಾ ಬಾ. ಬೆಟ್ಟದ ಅಂಚಿನಲ್ಲೇ ಜೋಡಕ್ಕಿ ಕಂಠದಲ್ಲೇ ಕಾಡೆಲ್ಲ ನಾದ ತುಂಬೈತೆ. ಸಂಧ್ಯಾ, ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಿರೋ ತರ ಕಾಣಿಸ್ತಿದೆ ನಿಂಗೆ? ಏನಿವತ್ತು ನನ್ನ ತಂಗಿಗೆ, ನನ್ನ ಮುದ್ದು ತಂಗಿಗೆ ನನ್ ಮೇಲೆ ಕೋಪ ಬಂದಿರೋ ಹಾಗಿದೆ. ನನ್ ಮೇಲೆ ಕೋಪನಾ? ಏನಿವತ್ತು ಇಷ್ಟೊಂದು ಪೂಸಿ ಹೊಡಿತಾ ಇದೆಯಲ್ಲ? ನನ್ ತಂಗಿ ಅಲ್ವಾ, ಅದಕ್ಕೆ. ಏನ್ ಇವತ್ತಿಂದನಾ? ಪೂಸಿ ಹೊಡ್ದಿ ಸಾಕು, ಸ್ಟ್ರೈಟಾಗಿ ವಿಷಯಕ್ ಬಾ. ಏನ್ ಸಮಾಚಾರ? ಏನಿಲ್ಲ, ನಾನು ಶರತ್ನ ಲವ್ ಮಾಡ್ತಾ ಇರೋ ವಿಚಾರ ಆಲ್ರೆಡಿ ನಿನಗೆ ಗೊತ್ತಾಗ್ಬಿಟ್ಟಿದೆ. ಆ ವಿಚಾರನ ಹಾಗೋ ಹೀಗೋ ಅಪ್ಪಂಗೆ
ನಿನ್ ಮುಖಾಂತರನೇ ಹೇಳ್ಬಿಟ್ರೆ. ಏನು ನಾನು ನಿಮ್ಮಿಬ್ರ ಲವ್ ಬಗ್ಗೆ ಅಪ್ಪನ ಹತ್ರ ಹೇಳ್ಬೇಕಾ? ನೋ ಚಾನ್ಸ್, ನನ್ ಕೈಲಾಗಲ್ಲ. ನೀನೇ ಹೇಳು. ಅಯ್ಯೋ, ನನ್ ಕೈಲಿ ಹೇಳೋದಕ್ ಭಯ ಆಗುತ್ತಪ್ಪ. ನೀನೇ ನಂಗೂ ಹೇಳ್ಬೇಕು. ಭಯ ಆಗುತ್ತೆ. ನೀನೇ ಹೇಳು. ಅಯ್ಯೋ ಪ್ಲೀಸ್ ಸಂಧ್ಯಾ, ಇಲ್ಲ ಅನ್ಬೇಡ ಪ್ಲೀಸ್. Okay, ನನ್ ಮುದ್ದು okay, ತಂಗಿ ಅಲ್ವಾ? ಐ ವಿಲ್ ಟ್ರೈ. ಥ್ಯಾಂಕ್ ಯು. ಲವ್ ಯು. ಅಪ್ಪ ಅಪ್ಪ, ಏನಮ್ಮ? ಅದು ಅದು ಹೇಳಮ್ಮ, ಯಾಕೆ ಸುಮ್ಮನೆ ರಾಗ ಎಳಿತಾ ಇದೀಯಾ? ನೀನ್ ಏನು ಹೇಳ್ತಿದ್ದೀಯಾ ಅಂತ ನನಗೆ ಗೊತ್ತು. ನಿನ್ನ ಖರ್ಚಿಗೆ ದುಡ್ಡು ಬೇಕೇನಮ್ಮ? ಅದಲ್ಲಪ್ಪ, ಮತ್ತಿನ್ನೇನಮ್ಮ? ಅದು ಅದು ಸೌಮ್ಯಕ್ಕ ಕಾಲೇಜಲ್ಲಿ ಶರತ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ದಾಳಪ್ಪ. ಏನಂದ್ರೆ? ಅಪ್ಪ, ಹುಡ್ಗ ತುಂಬಾ ಒಳ್ಳೆಯವನಪ್ಪ. ಹೌದಮ್ಮ, ಈ ವಯಸ್ಸಲ್ಲಿ ಕತ್ತೆ ಕೂಡ ಕುದುರೆ ಕಣ್ಣಂಗ್ ಕಾಣಿಸ್ತದೆ, ಮಂಗ ಕೂಡ ಮನ್ಮಥನ್ ತರ ಕಾಣಿಸ್ತಾನೆ. ಲವ್ ಮಾಡುವಾಗ ಹುಡುಗಿಗೆ ಹುಡುಗ ಒಳ್ಳೆಯವನು, ಹುಡುಗನ್ಗೆ ಹುಡುಗಿ ಒಳ್ಳೆಯವಳು. ಬುದ್ಧಿ ಹೇಳೋರು ಮಾತ್ರ ಕೆಟ್ಟವರು. ಅಂದಹಾಗೆ ಆ ಹುಡುಗನ ಹೆಸರೇನಂದೆ? ಶರತ್ ಅಂತ. ತಂದೆ ಹೆಸರು? ಕೇಶವಮೂರ್ತಿ. ಕೇಶವಮೂರ್ತಿನ LIC ಏಜೆಂಟ್ ತಾನೆ? ಹೌದಪ್ಪ, ನಮ್ಮಪ್ಪ LIC ಏಜೆಂಟ್ ಅಂತ ಶರತ್ ಹೇಳ್ತಾ ಇದ್ದ. ಅವ್ರ ತಾಯಿ ಹೆಸರು ಕಾಳಮ್ಮ ತಾನೆ? ಹೌದಪ್ಪ. ನಿಂಗೆಂಗ್ ಗೊತ್ತು? ನೀನ್ ಆ ಹುಡುಗನ ಮರ್ತ್ಬಿಡೋದು ಒಳ್ಳೇದಮ್ಮ. ಯಾಕಪ್ಪ? ಅವ್ರ ಫ್ಯಾಮಿಲಿ ಸರಿ ಇಲ್ಲಮ್ಮ. ಅವ್ರು ದುಡ್ಡಿಗೆ ಬೆಲೆ ಕೊಡ್ತಾರೆ ವಿನಃ ಮನುಷ್ಯರಿಗೆ ಬೆಲೆ ಕೊಡಲ್ಲಮ್ಮ. ನೀನು ಆ ಮನೆಯಲ್ಲಿ ಸುಖವಾಗಿರೋಕ್ಕಾಗಲ್ಲ. ನನ್ನ ಮಾತು ಕೇಳು, ಆ ಹುಡುಗನ ಮರ್ತ್ಬಿಡು. ಓದನ್ ಕಡೆಗೆ ಗಮನ ಕೊಡು. ಅಲ್ಲಿಗೂ ನನ್ನ ಮಾತ್ ಮೀರಿ ನೀನೇನಾದ್ರೂ ನಡ್ಕೊಂಡೆ ಅಂದ್ರೆ ನಿಮ್ಮಪ್ಪ ಉಳಿಯಲ್ಲ. ಅಪ್ಪ, ಅಪ್ಪ. ಓ, ಇಷ್ಟೆಲ್ಲ ಮಾತುಕತೆ ಆಯ್ತಾ? ಈಗ ನಿನ್ನ ಡಿಸಿಷನ್ ಏನು? ನಂಗೇನು ದಿಕ್ಕೇ ತೋಚ್ತಾ ಇಲ್ಲ ಶರತ್. ನೋಡು, ಈ ಲವ್ ವಿಚಾರ ಬಂದಾಗ 99% ಎಲ್ಲರ ಮನೇಲಿ ಇದೇ ಗೋಳು. ಯಾರಪ್ಪ ಅಮ್ಮನೂ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ. ಅದೊಂಥರ ನಮ್ಮಂಥ ಲವರ್ಸ್ಗೆ ದೊಡ್ಡ ಶಾಪ. ಶರತ್, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿಮ್ಮನೇಲಿ ಕೇಳ್ದಾ? ಓ ಎಸ್, ನಮ್ಮ ಮನೇಲಿ ಒಪ್ಕೊಂಡೇ ಒಪ್ಕೋತಾರೆ. ಯಾಕಂದರೆ ಅದು ನಮ್ಮಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ. ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಅನ್ನೋದು ನನ್ನ ಲವ್ ಮಾಡೋ ಮುಂಚೆ ಇರಬೇಕಿತ್ತು. ಇವಾಗ ಭಯ ಅಂದರೆ ಹೇಗೆ? ಯೋಚನೆ ಮಾಡು. ನಾನು ಬೇಕಂದ್ರೆ ನಿಮ್ಮಪ್ಪನ ಬಿಡು, ನಿಮ್ಮಪ್ಪ ಬೇಕಂದ್ರೆ ನನ್ನನ್ನು ಬಿಡು. ಈ ಎರಡೂ ಬೇಡ ಅಂದರೆ ಈ ಲೋಕನೇ ಬಿಟ್ಬಿಡು. ಚಾಯ್ಸ್ ಈಸ್ ಯೋರ್ಸ್. ನಾನು ಏನು ಮಾಡಲಿ ಇವಾಗ? ಶರತ್ ಮಾತು ಕೇಳ, ಇಲ್ಲ ಅಪ್ಪನ ಮಾತು ಕೇಳ? ಶರತ್ ಮಾತು ಕೇಳಿ ಅಪ್ಪನ ಬಿಟ್ಬಿಡ್ಲಾ, ಇಲ್ಲ ಅಪ್ಪನ ಮಾತು ಕೇಳಿ ಶರತ್ನ ಬಿಟ್ಬಿಡ್ಲಾ? ಏನು ಮಾಡಲಿ? ಯೋಚನೆ ಮಾಡು. ನಾನು ಬೇಕಂದ್ರೆ ನಿಮ್ಮಪ್ಪನ ಬಿಡು, ನಿಮ್ಮಪ್ಪ ಬೇಕಂದ್ರೆ ನನ್ನನ್ನು ಬಿಡು. ಈ ಎರಡೂ ಬೇಡ ಅಂದರೆ ಈ ಲೋಕನೇ ಬಿಟ್ಬಿಡು. ಚಾಯ್ಸ್ ಈಸ್ ಯೋರ್ಸ್. ನನ್ನ ಮಾತು ಕೇಳು, ಆ ಹುಡುಗನ ಮರ್ತ್ಬಿಡು. ಓದನ್ ಕಡೆಗೆ ಗಮನ ಕೊಡು. ಅಲ್ಲಿಗೂ ನನ್ನ ಮಾತು ಮೀರಿ ನೀನೇನಾದ್ರೂ ನಡ್ಕೊಂಡೆ ಅಂದ್ರೆ ನಿಮ್ಮಪ್ಪ ಉಳಿಯಲ್ಲ. ಈ ಎರಡೂ ಬೇಡ ಅಂದರೆ ಈ ಲೋಕನೇ ಬಿಟ್ಬಿಡು. ಚಾಯ್ಸ್ ಈಸ್ ಯೋರ್ಸ್. ಅಲ್ಲಿಗೂ ನನ್ನ ಮಾತು ಮೀರಿ ನೀನೇನಾದ್ರೂ ನಡ್ಕೊಂಡೆ ಅಂದ್ರೆ ನಿಮ್ಮಪ್ಪ ಉಳಿಯಲ್ಲ. ಈ ಎರಡೂ ಬೇಡ ಅಂದರೆ ಈ ಲೋಕನೇ ಬಿಟ್ಬಿಡು. ಚಾಯ್ಸ್ ಈಸ್ ಯೋರ್ಸ್. ಅಲ್ಲಿಗೂ ನನ್ನ ಮಾತು ಮೀರಿ ನೀನೇನಾದ್ರೂ ನಡ್ಕೊಂಡೆ ಅಂದ್ರೆ ನಿಮ್ಮಪ್ಪ ಉಳಿಯಲ್ಲ.